ನನಗೆ 4 ನಿಮಿಷ ಟೈಮ್ ಕೊಡಿ. ಗಾಡಿ ತಗೋಬೇಕಾದ್ರೆ ನೀವು ಎಷ್ಟು ಟ್ಯಾಕ್ಸ್ ಕಟ್ತೀರಾ ಅಂತ ಹೇಳ್ತೀನಿ. ನೇರವಾಗಿ ಈ ದೇಶದಲ್ಲಿ ಅತಿ ಹೆಚ್ಚು ಮಾರಾಟವಾಗೋ ಸ್ಪ್ಲೆಂಡರ್ ಪ್ಲಸ್ ಬೈಕ್ ತಗೋಬೇಕಾದ್ರೆ ಜನ ಎಷ್ಟು ಟ್ಯಾಕ್ಸ್ ಕಟ್ತಾರೆ ಅಂತ ನೋಡೋದಾದ್ರೆ, ಸ್ಪ್ಲೆಂಡರ್ ಪ್ಲಸ್ ಗಾಡಿಯ ಮೂಲ ಬೆಲೆ ಬಂದು 54,700 ರೂಪಾಯಿ. ಇದಕ್ಕೆ 28% ಜಿಎಸ್ಟಿ ಅಂತ 21,800 ಸೇರಿಸಿ ಗಾಡಿಯ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 76,000 ರೂಪಾಯಿ ಆಗತ್ತೆ. ಆಮೇಲೆ ರೋಡ್ ಟ್ಯಾಕ್ಸ್ ಅಂತ ಆರ್ಟಿಒಗೆ ಗಾಡಿ ಬೆಲೆ ಮೇಲೆ 12%, ಹಾಗೇನೆ ಸೆಸ್ ಚಾರ್ಜ್ ಅಂತ 1,000 ರೂಪಾಯಿ ಮತ್ತು ಸ್ಮಾರ್ಟ್ ಕಾರ್ಡ್ ಚಾರ್ಜ್ ಅಂತ 200 ರೂಪಾಯಿ, ಎಲ್ಲ ಸೇರಿ 11,700 ರೂಪಾಯಿ ಕಟ್ಟಬೇಕು. ಈಗ ಎಲ್ಲ ಸೇರಿ ಗಾಡಿ ಬೆಲೆ 88,000 ಆಗತ್ತೆ. ಇಲ್ಲಿಗೆ ಮುಗ್ದಿಲ್ಲ, ಇನ್ನು ಇನ್ಸೂರೆನ್ಸ್ ಇದೆ. ಇನ್ಸೂರೆನ್ಸ್ಗೆ 18% ಜಿಎಸ್ಟಿ, ಅಂದ್ರೆ 5,000 ಇನ್ಸೂರೆನ್ಸ್ಗೆ 900 ರೂಪಾಯಿ ಜಿಎಸ್ಟಿ ಕಟ್ಟಬೇಕು. ಇದೆಲ್ಲ ಸೇರಿ ಗಾಡಿ ರೇಟು 94,000 ಆಗತ್ತೆ. ಇದ್ರ ಜೊತೆಗೆ ರೋಡ್ ಇಲ್ಲ ಅಂದ್ರೂ ರೋಡ್ ಸೇಫ್ಟಿ ಟ್ಯಾಕ್ಸ್ ಅಂತ ಬೇರೆ 500 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕು. ಕೊನೆಗೆ ಸ್ಪ್ಲೆಂಡರ್ ಪ್ಲಸ್ ಗಾಡಿ ನಿಮ್ಮ ಕೈ ಸೇರೋ ಅಷ್ಟೊತ್ತಿಗೆ 95,000 ಆಗತ್ತೆ. ಅಂದ್ರೆ 55,000 ಗಾಡಿಗೆ ಹತ್ತತ್ರ 35,000 ತೆರಿಗೆನೆ ಕಟ್ಟಬೇಕು. ನಾನ್ ಹೇಳಿದ್ದು 100cc ಇಂಜಿನ್ ಗಾಡಿಗೆ. ನೀವೇನಾದ್ರೂ 350cc ಮೇಲಿನ ಗಾಡಿ ತಗೋತೀನಿ ಅಂದ್ರೆ ಈ ತೆರಿಗೆ ಪ್ರಮಾಣ ಇನ್ನೂ ಜಾಸ್ತಿ ಆಗತ್ತೆ. ಎರಡನೇದಾಗಿ ಕಾರುಗಳನ್ನ ನೋಡೋದಾದ್ರೆ, ಇಂಡಿಯಾದಲ್ಲಿ ಅತಿ ಹೆಚ್ಚು ಮಾರಾಟವಾಗೋದು ಆಲ್ಟೋ K10 ಕಾರು. ಆಲ್ಟೋ K10 ಬೇಸ್ ವರ್ಷನ್ ಕಾರಿನ ಮೂಲ ಬೆಲೆ ಬಂದು 3,24,000 ಇದೆ. ಇದಕ್ಕೆ 18% ಜಿಎಸ್ಟಿ ಮತ್ತು 1% ಸೆಸ್ ಅಂತ 76,000 ಸೇರಿಸಿ ಕಾರಿನ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 4 ಲಕ್ಷ ಆಗತ್ತೆ. ಆಮೇಲೆ ರೋಡ್ ಟ್ಯಾಕ್ಸ್ ಅಂತ ಆರ್ಟಿಒಗೆ ಗಾಡಿ ಬೆಲೆ ಮೇಲೆ 13% ಮತ್ತು ಸೆಸ್ ಚಾರ್ಜ್ ಅಂತ 1,000 ರೂಪಾಯಿ, ಸ್ಮಾರ್ಟ್ ಕಾರ್ಡ್ ಚಾರ್ಜ್ ಅಂತ 200 ರೂಪಾಯಿ, ಎಲ್ಲ ಸೇರಿ 58,000 ರೂಪಾಯಿ ಕಟ್ಟಬೇಕು. ಎಲ್ಲ ಸೇರಿ ಕಾರಿನ ಬೆಲೆ ಬಂದು 4,58,000 ಆಗತ್ತೆ. ಇಲ್ಲಿಗೆ ಮುಗ್ದಿಲ್ಲ, ಇನ್ನು ಇನ್ಸೂರೆನ್ಸ್ ಇದೆ. ಇನ್ಸೂರೆನ್ಸ್ಗೆ 18% ಜಿಎಸ್ಟಿ, ಅಂದ್ರೆ 15,000 ಇನ್ಸೂರೆನ್ಸ್ಗೆ 2,700 ರೂಪಾಯಿ ಜಿಎಸ್ಟಿ ಕಟ್ಟಬೇಕು. ಇದೆಲ್ಲ ಸೇರಿ ಗಾಡಿ ರೇಟ್ 4,75,000 ಆಗತ್ತೆ. ಇನ್ನು ರೋಡ್ ಇಲ್ಲ ಅಂದ್ರೂ ರೋಡ್ ಸೇಫ್ಟಿ ಟ್ಯಾಕ್ಸ್ ಅಂತ ಬೇರೆ 1,000 ಎಕ್ಸ್ಟ್ರಾ ಕಟ್ಟಬೇಕು. ಇದ್ರ ಜೊತೆ ಫಾಸ್ಟ್ಯಾಗ್ಗೆ ಬೇರೆ 500 ಕೊಡಬೇಕು. ಇದೆಲ್ಲ ಸೇರಿ ಕೊನೆಗೆ ಆಲ್ಟೋ ಕಾರು ನಿಮ್ಮ ಕೈಗೆ ಬರೋಷ್ಟರಲ್ಲಿ 4,77,000 ಆಗತ್ತೆ. ಅಂದ್ರೆ 3,25,000 ಗಾಡಿಗೆ ಹತ್ತತ್ರ 1,40,000 ತೆರಿಗೆ ಅಂತಾನೆ ಕಟ್ಟಬೇಕು. ಇದೇ ಏನಾದ್ರೂ ನೀವು ಇನೋವಾ ಕಾರ್ನ ತಗೋತೀನಿ ಅಂತ ಹೋದ್ರೆ ಅದ್ರ ಕಥೆನೇ ಬೇರೆ. 17 ಲಕ್ಷದ ಇನೋವಾಗೆ 15 ಲಕ್ಷನ ಟ್ಯಾಕ್ಸ್ ಅಂತಾನೆ ಕಟ್ಟಬೇಕು. ಇನ್ನು ಫಾರ್ಚುನರ್ ಕಾರ್ನ ನೋಡೋದಾದ್ರೆ 19 ಲಕ್ಷದ ಫಾರ್ಚುನರ್ ನಿಮ್ಮ ಕೈಗೆ ಬರೋಷ್ಟರಲ್ಲಿ 40 ಲಕ್ಷ ಆಗತ್ತೆ. ಇಲ್ಲಿಗೆ ಮುಗಿತು ಅನ್ಕೋಬೇಡಿ, ಮುಂದೆ ಇದೆ ಮಾರಿ ಹಬ್ಬ. ನೀವೇನಾದ್ರೂ ಪೆಟ್ರೋಲ್ ಹಾಕ್ಸ್ತೀನಿ ಅಂತ ಹೋದ್ರೆ 57 ರೂಪಾಯಿ ಪೆಟ್ರೋಲ್ಗೆ 20 ರೂಪಾಯಿನ ಎಕ್ಸೆಸ್ ಡ್ಯೂಟಿ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ತೆರಿಗೆ ಹಾಕತ್ತೆ. ಆಮೇಲೆ ಸೇಲ್ಸ್ ಟ್ಯಾಕ್ಸ್ ಹೆಸರಿನಲ್ಲಿ ರಾಜ್ಯ ಸರ್ಕಾರ 21 ರೂಪಾಯಿ ತೆರಿಗೆ ಹಾಕತ್ತೆ. ಇದಾದ್ಮೇಲೆ ನಂದು ಒಂದು ಇರ್ಲಿ ಅಂತ ಪೆಟ್ರೋಲ್ ಬಂಕ್ನವರು 3 ರೂಪಾಯಿ 50 ಪೈಸೆನ ಡೀಲರ್ ಕಮಿಷನರ್ ಹೆಸರಿನಲ್ಲಿ ಹಾಕ್ತಾರೆ. ಇದೆಲ್ಲ ಸೇರಿ 57 ರೂಪಾಯಿ ಪೆಟ್ರೋಲ್ ನಿಮ್ಮ ಗಾಡಿಗೆ ಹಾಕಿಸೋಷ್ಟರಲ್ಲಿ 101 ರೂಪಾಯಿ ಆಗಿರುತ್ತೆ. ಅಂದ್ರೆ ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಅಂತಾನೆ 41 ರೂಪಾಯಿ ಕಟ್ಟಬೇಕು. ಸರಿ, ಇಲ್ಲಿಗೆ ಮುಗೀತು ಅನ್ಕೊಂಬೇಡಿ. ನೀವೇನಾದ್ರೂ ಗಾಡಿನ ಸರ್ವಿಸ್ಗೆ ಬಿಟ್ರೆ ಸರ್ವಿಸ್ ಚಾರ್ಜ್ ಮೇಲೆ 18% ಜಿಎಸ್ಟಿ ಇದೆ. ಹಾಗೇನೆ ಸರ್ವಿಸ್ನಲ್ಲಿ ಏನಾದ್ರೂ ಸ್ಪೇರ್ ಪಾರ್ಟ್ಸ್ನ ಚೇಂಜ್ ಮಾಡಿದ್ರೆ ಅದ್ರ ಮೇಲೆ 18ರಿಂದ 28% ತನಕ ಜಿಎಸ್ಟಿ ಇದೆ. ಇದಾದ ಮೇಲೆ ನೀವೇನಾದ್ರೂ ಹೈವೇಗಳಲ್ಲಿ ಕಾರು ಓಡಿಸ್ತೀರಾ ಅಂದ್ರೆ ಪ್ರತಿ ಕಿಲೋಮೀಟರ್ಗೆ 1ರಿಂದ 2 ರೂಪಾಯಿ 25 ಪೈಸೆ ತನಕ ಟೋಲ್ ಕಟ್ಟಬೇಕು. ಅಂದ್ರೆ ಹೈವೇನಲ್ಲಿ 100 ಕಿಲೋಮೀಟರ್ ಓಡಿಸ್ಬೇಕು ಅಂದ್ರೆ ಅಂದಾಜು 100ರಿಂದ 225 ರೂಪಾಯಿ ತನಕ ಟೋಲ್ ಕಟ್ಟಬೇಕು. ಇಷ್ಟೊಂದೆಲ್ಲ ಟ್ಯಾಕ್ಸ್ ಕಟ್ಟಬೇಕಾ ಅಂತ ಬೇಜಾರಾಗಿ ನೀವೇನಾದ್ರೂ ನಿಮ್ಮ ಹತ್ತಿರ ಇರೋ ಕಾರ್ನ ಮಾರ್ತೀನಿ ಅಂತ ಹೋದ್ರೆ ಅದಕ್ಕೂ ಕೂಡ ಈಗ 18% ಜಿಎಸ್ಟಿ ಕಟ್ಟಬೇಕು. ಕೊನೆ ಮಾತು, ನಾನು ಆರ್ಥಿಕವಾಗಿ ಚೆನ್ನಾಗಿದ್ದೀನಿ, ನನ್ನ ಹತ್ರ ತುಂಬಾ ದುಡ್ಡಿದೆ ಅನ್ನೋರು ನೀವಾದ್ರೆ ಈಗಲೇ ಒಂದು ಗಾಡಿನ ತಗೊಳ್ಳಿ. ಅದೇ ನಿಮ್ಮನ್ನ ಬಡವರನ್ನಾಗಿ ಮಾಡತ್ತೆ ಅಷ್ಟೇ.